ಖುಷಿಗೆ ಹಾಲು ಕುಡ್ಸು. ಇತ್ತೀಚೆಗೆ ನೀನು ಚಂದಾಗ ಹಾಲು ಕುಡಿಸುತ್ತಿದ್ದಂಗಿಲ್ಲ ನನ್ನ ಮಗಗೆ. ಭಾಳ ಅಳಕತ್ತನವ. ಚಂದಾಗ ಹೊಟ್ಟೆ ಹಾಲು ಕುಡಿಸು. ನನ್ನ ನಿಧಿ ಒಳಗೆ ಎಷ್ಟು ಹಾಲು ಬರ್ತಾವ ಅಷ್ಟು ಕುಡಿಸಿರ್ತೀನಿ. ಇನ್ನೇನು ಬೇರೆ ತಂದು ಹಾಕಾಗತ್ತಾನ? ಇದು ಬಕಾಸುರ ಐತಿ, ನಾ ಏನು ಮಾಡಲಿ? ನೀ ಮನುಷ್ಯಳೇ ಅಲ್ಲ. ನಿನ್ಗೆ ಏಟು ಬೇದ್ರ ಏನು? ನಿನಗೆ ಬೇದ್ರ ಹೊಳ್ಳಿ ನನ್ನ ಮುಖಕ್ಕೆ ನಾನು ಹೊಡ್ಕೊಂಡಂಗಂತ ತಗೋ ಹಾಲು ಕುಡಿಸು. ಏಟು ಬೇದ್ರೇನು ಏಟು ಬಿಟ್ರೇನು? ಚರ್ಮ ದಪ್ಪಿದ್ದವ್ರಿಗೆ ಏನು ಮಾತಾಡಿದ್ರು ಹತ್ತಂಗೆ ಇಲ್ಲ ಅವು ಮಾತುಗಳು. ಹಾಲು ಕುಡಿಸ್ತೀರಾ? ಹುಡುಗ ಹುಷಾರು ನೋಡು. ನೋಡಿ ಇಲ್ಲಿ ಹಾಲು ಕುಡಿಸೋದಾಗ ನಾನು ಕರಿ, ನಾ ಬಂದು ಎತ್ಕೋತೀನಿ. ಹಾಲು ಕುಡಿಸೋದಾಗ ಮತ್ತೆ ಕಾಟದ ಮೇಲೆ ಹಾಕಿ ಹಂಗೆ ಹೋಗಿ. ನಿನ್ನೆ ಹಂಗೆ ಹೋಗ್ಬಿಟ್ಟು ನನಗೆ ಒಂದು ಮಾತು ಹೇಳಕ್ಕೆ ಬರಂಗಿಲ್ಲ. ಹುಡುಗ ಉಳ್ಕೊಂತ ಬಂತು. ಮೊದಲೇಕ ಸಾಂದಿತ್ತು, ಗಪ್ನೆ ಇರ್ತಿತ್ತು. ಈಗ ಹರಿದಾಡಕತ್ತೈತಿ ಹುಡುಗ. ಏನು ಕಿನಾರ ಆತಂದ್ರೆ ಅದಕ್ಕೆ ನಿಂದು ಹಾಲು ಕುಡಿಸೋದಾಗಿಂದ ನಾನು ಕರಿಯಾಕಲಿ. ಆದರೂ ನಿನ್ನೊಬ್ಬರೇ ಮಾತಾಡ್ಕವ್ ನೋಡು. ಹೌದು ಕರಿ ಹೇಳು, ನೀನು ಈ ಗಿರಿನ ಲಗ್ನ ಆಗ್ಯೋ ಏನು ನಾಟಕ ಮಾಡಕ್ಕಂತ ಬಂದ್ಯೋ? ಏನು ಬಾಡಿಗೆ ತಾಯಿನೋ ನೀನು? ಅದನ್ನು ತೊಗೊಂಡು ನೀ ಏನು ಮಾಡ್ತೀವಿ? ನಿಂದು ಏಟೈತೆ ಆಟ ಕೆಲಸ ಮಾಡ್ಕೊ. ಇದಕ್ಕೆ ಏನು ಕಡಿಮೆ ಇಲ್ಲ. ಏನು ಮುಗಿತೈತೋ ಏನೋ ಇದು ಕೆಲಸ. ಏಯ್, ನಾನು ನಿಮ್ಮಮ್ಮ ಅಲ್ಲ. ಅಮ್ಮಗಿಮ್ಮ ಅಂದೆ ಅಂತ ತೆಗೆದು ನಾನು ಕೊಟ್ಬಿಡ್ತೀನಿ. ನಮ್ಮಪ್ಪ ಕೊಟ್ಟು ಕಡ್ಗ. ಇದನ್ನು ತಗೊಂಡ್ಬಿಡ್ತೀನಿ. ಈ ಕಡ್ಗನ ನಾನು ತಗೊಂಡಿಟ್ಕೊಂತೀನಿ. ಎಲ್ಲಂತ ಕೇಳಿದ್ರೆ ನನಗೇನು ಗೊತ್ತಂತ ಹೇಳ್ತೀನಿ. ನಂದು ಹಾಲು ಕುಡಿಸೋದಟ್ಟ ಡ್ಯೂಟಿ ನನಗೇನು ಗೊತ್ತಂತೀನಿ. ಅವಾಗ ನೋಡು ಗಿರಿಗೆ ಈಕಿಗೆ ಜಗಳ ಹತ್ತತ್ತೆ. ಆದ್ರೆ ಒಂದು ಮಾತಂತೀನಿ, ಎಲ್ಲಿಗಿನ ತೊಗೊಂಡಾಳ ನೋಡಂತೀನಿ ಅಂದ್ಬಿಡ್ತೀನಿ. ಅವಾಗ ಸಂಶಯ ಬರ್ತೈತಿ. ಗಿರಿಗೆ ಇಬ್ಬರು ಲರ್ತ್ ಪಡ್ತು ಜಗಳ ಮಾಡ್ತಾರೆ. ಮೊದಲೇಕೆ ಇದನ್ನು ತೆಗೆದಿಡ್ತೀನಿ, ಆಮೇಲೆ ಇದಕ್ಕೆ ಹಾಲು ಕುಡಿಸ್ತೀನಿ. ಹಾಲು ಕುಡಿಸೋದಾಗಿದ್ರೆ ಒಳಗೆ ಬರ್ಬೋದನ? ಬಂದು ಎತ್ಕೊಂಡು ಹೋಗಿ ನಿನ್ನ ಮಗನ. ಓನಪ್ಪ, ಇವತ್ತು ನಿಮ್ಮಪ್ಪ ಭಾಳ ಖುಷಿ ಅದನ್ಲಿ ಮಗನ. ನೋಡು ನಿನ್ನ ಕಾಲು ಗುಣದಿಂದ ನನಗೆ ಪ್ರಮೋಷನ್ ಸಿಕ್ತು ಮಗನ. ಒಂದು ಈಗಿದ್ದ ಪಗಾರಕ್ಕಿನ್ನ ಒಂದು ಪಟ್ಟು ಹೆಚ್ಚಾತು. ನಾನು ಮುಂದೆ ಹೇಳ್ಕೊಬೇಕಾಗೈತಿ. ಅದಕ್ಕೆ ನಾಟಕ ಮಾಡ್ಕೊತ ಬಂದೈತಿ. ಏನಿದ್ರು ತಿರ್ಬೋಕಿನ ಒಂದು ಪಟ್ಟು ಹೆಚ್ಚಾಗೈತೆ ಅಂದ್ರೆ ಆಟ ಅಲ್ಲ. ಮೊದಲಿಗೆ 10,000 ಕೊಡ್ತಿದ್ರಿ, 20,000 ಇರ್ಬೇಕಷ್ಟೇ ರೀ. ಯಾವಾಗ ಬಂದ್ರಿ ನೀವು? ನೋಡು, ನೀ ಬಂದು ಕುಡಿಯೋಣ ನಿನ್ನ ಹತ್ರ ಬರ್ತೀನಂತಾನ. ನಾನು ಇನ್ನೇ ಈಗ ಬಂದೆ. ಮಕ್ಕಳು ಯಾವಾಗಲೂ ತಾಯಿ ಕಂಡ್ರೆ ಪ್ರೀತಿ, ಹೌದಿಲ್ಲ ಮಗನೇ? ಇದೇನೋ ನಿಮ್ಮಪ್ಪ ಇವತ್ತಿಷ್ಟೊಂದು ಖುಷಿಯಿಂದ ಅದಾನ. ಏನು ಸಮಾಚಾರ? ರೇಖಾ ಕರ್ಕೊಂಡ್ರೆ ನಾನು ಭಾಳ ಖುಷಿ ಆಗೀನಿ. ಈಗ ನನ್ನ ಸ್ಯಾಲ್ರಿ ಜಾಸ್ತಿ ಆಗೈತಿ. ಎಲ್ಲ ನನ್ನ ಮಗನ ಕಾಲ್ಗುಣದಿಂದ ನೋಡಿದೆಲ್ಲ ಆಗಿದ್ದು. ಹೌದಾ? ಚಲೋ ಆಯ್ತು ತಗೊಳ್ರಿ. ಎಷ್ಟಾಯ್ತು ರೀ ಸ್ಯಾಲ್ರಿ? ತಿಂಗಳಿಗೆ 50,000 ರೂಪಾಯಿ ನನಗೆ ಈಗ ಸ್ಯಾಲ್ರಿ. ಬಡಾಯಿ ಕೊಟ್ಟು ಉಣಕತ್ತಾನ ನಿನ್ನ ಇದ್ರಿಗೆ. ಇವ್ನು ಏನು ನೋಡ್ಕೊಡ್ತಾರೋ 50,000 ರೂಪಾಯಿ ಸ್ಯಾಲ್ರಿನ. ಹೌದು, ನಿನಗೆ ನಾಚಿಕೆನದ ಇಲ್ಲಲ್ಲ ಗೌರಿ? ನಿನಗೆ ಎದಕ್ಕೆ ಬೇಕು ನಮ್ಮ ಮನೆ ವಿಚಾರ? ನನ್ನ ಗಂಡಗೆ 50 ಬರೋಲ್ದಕ್ಕ, 30 ಬರೋಲ್ದಕ್ಕ, 40 ಬರೋಲ್ದಕ್ಕ, ನಿನಗೆ ಯಾಕೆ ಬೇಕು ಅಂತಿನ್ನ? ಹೋಲ್ ಬಿಡು, ನಾಯಿ ಬಗಳಿದ್ರೆ ದೇವ್ಲೋಕ ಹಾಳಾಗಂಗಿಲ್ಲ. ಆಕಿ ಐತೆ ಅಂದ್ರೆ ಏನು, ಬಿಟ್ಟೈತೆ ಅಂದ್ರೆ ಏನು? ಆಕಿ ಏನಾರ ಮಾತಾಡ್ಕೊಂತಾಳೆ. ಆಕಿ ತೊಗೊಂಡು ನಾವೇನು ಮಾಡೋಕ್ಕಾಗತ್ತೆ, ಹೌದಿಲ್ಲ? ಖರೆ ಅಂದ್ರೆ ನನಗೂ ಭಾಳ ಖುಷಿ ಆಯ್ತು ರೀ. ಖುಷಿಗೆ ಪಾರನೇ ಇಲ್ಲಂಗೆ ಆಯ್ತು. ನೋಡು, ನಮ್ಮ ಮಗನ ಕಾಲ್ಗುಣದಿಂದ ಇಷ್ಟೆಲ್ಲ ಆಯ್ತು. ಅವ್ರು ಸಾದರತ್ತಿ ಕಾರ್ ತೊಗೊಂಡ್ಲು, ನಿಮಗೆ ಸ್ಯಾಲ್ರಿ ಜಾಸ್ತಿ ಆಯ್ತು. ನೋಡ್ರಿ, ಇನ್ನೊಂದು ವಿಚಾರ ಗೊತ್ತಾ ನಿನಗೆ? ನನಗೆ ಆಫೀಸಿಂದ ಕಾರ್ ಕೊಡಕತ್ತಾರ. ಹೌದಾ ರೀ? ಅಯ್ಯೋ, ಭಾಳ ಚಲೋ ಆಯ್ತು ರೀ. ಹಂಗಾದ್ರೆ ಇನ್ಮೇಗಿದ್ದ ನಮ್ಮ ಮಗ ಬೈಕ್ನಾಗ ಅಡ್ಡಾಡಂಗಿಲ್ಲ, ಇನ್ಮೇಗಿದ್ದ ಕಾರ್ನಾಗ ಅಡ್ಡಾಡ್ತಾನ. ಕಾರ್ನಾಗ ಅಡ್ಡಾಡ್ತಾನೆ. ಆಮೇಲೆ ಕ್ವಾರ್ಟರ್ಸ್ನು ಕೊಟ್ಟಾರ ನಮಗೆ. ಇನ್ನೊಂದು 2 ತಿಂಗಳು ಬಿಟ್ಟು, ಅಂದರೆ ಈಗ ಅದು ಕ್ವಾರ್ಟರ್ಸ್ನಾಗ ಒಬ್ರು ಅದಾರ. ಇನ್ನು 2 ತಿಂಗಳು ಬಿಟ್ಟು ಅವ್ರು ಖಾಲಿ ಮಾಡ್ತಾರಂತ. ಆವಾಗ ಕ್ವಾರ್ಟರ್ಸ್ಗೆ ಶಿಫ್ಟ್ ಆಗೋಣಂತ. ಎಲ್ಲರ ಯಾಕೆ ಹೊರಗೆ ಹೋಗೋಲ್ರಕ್ಕ? ಆದ್ರೆ ಇನ್ನು ಸ್ಯಾಲ್ರಿ ಜಾಸ್ತಿ ಆಗಿದ್ದಕ್ಕೆ ಹೊಟ್ಟೆ ಹೊಡಿಯಾಕತ್ತೈತೆ ನನಗೆ. ನಿಮ್ಗೆ ಹೆಂಗೆ ಕೊಟ್ಟರು? ಏನು ನೋಡಿ ಕೊಟ್ರಿ ಹಿಂಗೆ? ದೊಡ್ಡ ಸಿಕ್ಕಾಮಣಿ. ಹಿಂಗೆ ಹೆಂಗೆ ಕೊಟ್ಟರು ಏನು? ನನ್ನ ಮುಂದೆ ಎಷ್ಟು ಖುಷಿ ವಿಚಾರ ಹಂಚ್ಕೊಂಡಿರಿ. ತಡ್ರಿ, ತುಪ್ಪದ ಬತ್ತಿ ಹಚ್ತೀನಿ, ಮಗುನ ಎತ್ಕೋರಿ. ರೇಖಾ, ಮಾಮರು ಮೊಮ್ಮಗನ ಕೈಯಾಗ ಕಡ್ಗ ಹಾಕಿದ್ರಲ್ಲ, ಬಂಗಾರದ ಎಲ್ಲಿ ಇತ್ತದ? ಕೈಯಾಗ ಇತ್ತಲ್ಲ. ಇತ್ತಂದ್ರೆ ಎಲ್ಲಿ ಹೋತು? ಪಾಪ ಮಾಮರು ಅಷ್ಟು ಪ್ರೀತಿಯಿಂದ ತಂದು ಹಾಕಿರುವಂಥದ್ದು ಕಡಗದು. ಅದು ಅವರು ವಂಶಾವಳಿಯಿಂದ ಬಂದಿದ್ದಂತೆ. ನೋಡಿ ಎಲ್ಲರ ಬಿದ್ದೈತೆ ನೋಡು. ಕಾಲ್ಗೇಡ್ಗಳು ಯಾವ ತುಡು ಮಾಡಿ ಇಟ್ಕೊಂಡಂಗೆ ಅದಾವು. ಯಾರ ಬಗ್ಗೆ ಮಾತಾಡಕತ್ತೀನಿ ನೀನು? ಇನ್ಯಾರ ಬಗ್ಗೆ? ಇಲ್ಲಿ ನಿಂತಾಳಲ್ಲ ಈಕಿ ಬಗ್ಗೆನ. ಈಕಿ ಅಂಕರು ಏನು ಕಂಡಿಲ್ಲ ಅಂತ ಅನಿಸ್ತತಿ. ಹುಡುಗ 3 ಹೊತ್ತು ಆಕಿ ಕೈಯಾಗಿರ್ತತಿ. ಆಕಿನ ಬಿಟ್ಟು ಇನ್ಯಾರು ತಗೋತಾರ? ಗೌರಿ, ಸುಮ್ಮನೆ ನೀನು ಇಲ್ಲದೊಂದು ಇದ್ದದೊಂದು ಮಾತಾಡೋಕೆ ಹೋಗಬೇಡ. ನಾನು ಯಾಕೆ ನನ್ನ ಮಗಂದು ಕಡ್ಗ ನಾನು ತುಡು ಮಾಡಿ? ಇನ್ಯಾರ ಬಗ್ಗೆ? ಇಲ್ಲಿ ನಿಂತಾಳಲ್ಲ ಈಕಿ ಬಗ್ಗೆನ. ಈಕಿ ಅಂಕರು ಏನು ಕಂಡಿಲ್ಲ ಅಂತ ಅನಿಸ್ತತಿ. ಹುಡುಗ 3 ಹೊತ್ತು ಆಕಿ ಕೈಯಾಗಿರ್ತತಿ. ಆಕಿನ ಬಿಟ್ಟು ಇನ್ಯಾರು ತಗೋತಾರ? ಗೌರಿ, ಸುಮ್ಮನೆ ನೀನು ಇಲ್ಲದೊಂದು ಇದ್ದದೊಂದು ಮಾತಾಡೋಕೆ ಹೋಗಬೇಡ. ನಾನು ಯಾಕೆ ನನ್ನ ಮಗಂದು ಕಡ್ಗ ನಾನು ತುಡು ಮಾಡಲಿ? ಮತ್ತೆ ಎಲ್ಲಿ ಹೋಗ್ತಾ? ಅದಕ್ಕೇನು ಕಾಲು ಬಂತನ? ಎಲ್ಲರ ಬಿದ್ದೈತೆ ನೋಡು, ಸರಿಯಾಗಿ ಹುಡುಕು. ಅದಕ್ಕೆ ನಾನು ಹೇಳಿದೆ ಆ ಕಡ್ಗ ಹಾಕ್ಬೇಡ ಅಂತೇಳಿ. ಹಾಕ್ಬಿಟ್ಟು ಇವತ್ತು ಕೈಯಾಗ ಕಡ್ಗನಾರು ಹಾಕಿ ಇಲ್ಲ? ನೆನಪರ ಐತಿಲ್ಲ? ಅದು ಸ್ನಾನ ಮಾಡೋ ಮುಂದೆ ಹಾಕಿನ್ರಿ, ನೆನಪೈತಿ. ನನಗೆ ಯಾಕೋ ಸಂಶಯ.
ಎಲ್ಲಿ ಈಕಿನ ತಕೊಂಡಾಳ ಏನು? ಆ ನೋಡ ಹೆಂಗದಾಳ. ಈಗೀಕಿ ಅಸ್ಲಿಯತ್ ಬೈಲಾತ್ ನೋಡು. ಇಟ್ಟು ದಿನ ತಕೊಲಾರ್ದಾಕಿ ಈ ತಕೋತೀನಿ ನಾನು ಆ ಕಡ್ಗನ. ನೋಡು ಎಂತಕಿದಾಳ ನಿನ್ ಹೆಂಡ್ತಿ, ಎಣ್ಣೆ ಹೆಂಡ್ತಿ. ಈ ಚಲೋ ಅದಾಳ ಅಂತ ಏನು ಅಷ್ಟು ಹಾರಾಡ್ತಿದ್ದಿ? ನಾನು ಯಾಕೆ ತಕೊಲಿ? ತಕೊಳಕ್ಕೆ ಆಗಿದ್ದಂದ್ರೆ ಯಾವತ್ತ ತಕೊಂತಿದ್ದೆ. ನನಗೇನು ಅಂತ ಗತಿ ಬಂದಿಲ್ಲ. ಇದು ಯಾವ ತಿರ್ತ್ಯಾಪೈತೋ ಯಾರಿಗ್ ಗೊತ್ತು. ಆಕೆ ಬಗ್ಗೆ ಒಂದು ಶಬ್ದ ಮಾತಾಡಕ್ಕೆ ಹೋಗ್ಬೇಡ. ಆಕೆ ಏನಂತ ನನಗೆ ಗೊತ್ತೈತಿ. ಆಕೆ ಅಂಥದ್ದೆಲ್ಲ ಮಾಡಕ್ಕೆ ಹೋಗಂಗಿಲ್ಲ. ರೀ ಆಕೆ ಕೂಡ ಏನು ಜಗಳ ಮಾಡ್ತೀರಿ? ಹೋಲ್ ಬಿಡ್ರಿ. ಅವರು ಪ್ರೀತಿಯಿಂದ ಹಾಕಿರೋದು ಮೊಮ್ಮಗ ಕಡ್ಗನ ಇಷ್ಟು ಸುಲಭವಾಗಿ ಹೋಲ್ ಬಿಡು ಅಂತಿಲ್ಲ. ತನ್ನ ತಪ್ಪು ಮುಚ್ಕೋಬೇಕಲ್ಲ, ಅದಕ್ಕೆ ಹೋಲ್ ಬಿಡ ಅಂತ ನೋಡಿಕಿ ತಿರುಗೋಕಿ. ತುಡುಗ್ ಮಾಡ್ಯಾಳ. ಈಗ ತನ್ನ ತಲೆ ಮ್ಯಾಗ ಬರ್ತತನ ಹಿಂಗತಿ ನಾಟಕ ಎಬ್ಸಾಳ ನೋಡು. ಯಾಕೆ ನಗಾಕತ್ತಿ? ನಗದ ಇನ್ನೇನು ಮಾಡಲ್ರಿ? ಅಸಲಿ ಬಂಗಾರದ್ದು ನನ್ನ ಹತ್ರ ಐತಿ. ನಕಲಿ ಕಡ ಹಾಕಿರೋದು ಹೋದ್ರೆ ಹೊತ್ತು ಬಿಡ್ರಿ. ನನ್ನ ಹತ್ರ ಐತಿ ಅಸಲಿ ಕಡ. ಏನು ಹೇಳಾಕತ್ತಿ ನೀನು? ಹೌದ್ರಿ, ಯಾರು ಹೆಂಗಿರ್ತಾರೋ ಏನೋ ಅಂತೆ ಕಡನ ನಾನು ಬಂಗಾರ ನೀರು ಕುಡಿಸಿದ್ದು ಮಾಡಿಸ್ಕೊಂಬಂದು ಹಾಕಿದ್ದೆ ನಮ್ಮ ಮಗನ ಕೈಯಾಗ. ಅಸಲಿ ಬಂಗಾರದ ಕಡೆ ನನ್ನ ಹತ್ರ ಐತಿ. ಅವ್ರ ಇಟ್ಕೊಂಡು ಏನು ತಲೆ ಮ್ಯಾಗ ಡಬ್ಬಕ್ಕೊಂತಾರ ಬರ್ರಿ. ಇಲ್ಲ ಈಕಿ ಸುಳ್ಳು ಹೇಳಕತ್ತಾಳ ನೋಡು. ತನ್ನ ತಲೆ ಮ್ಯಾಗ ಬರ್ತಂತೆ ಗಿರೀಶ. ಅಯ್ಯ ನಾನು ಯಾಕೆ ಸುಳ್ಳು ಹೇಳಿ? ಆಗಿಲ್ಲ ಮತ್ತ ಮಕ ಈಟ ಮಾಡಿದ್ದಿ. ಏನು ಅಳುವರ ಗತಿ ನಾಟಕ ಮಾಡಿದಿ. ಎಲ್ಲಿ ಹೋತೋ ಏನೋ ಅಂತ ನಾಟಕ ಮಾಡಿದಿ. ಈಗ ನೋಡಿದ್ರೆ ಏಕದಮ್ಕ ಹಿಂಗನ್ನಕತ್ತಿ. ಸ್ವಲ್ಪ ಚಮಕ್ ಕೊಡ್ಬೇಕನ್ನಿಸ್ತ, ಅದಕ್ಕೆ ಚಮಕ್ ಕೊಟ್ಟೆ. ಮಸ್ಕಿರಿ ಮಾಡೋ ಹೊತ್ತಲ್ಲ, ಕರೆ ಹೇಳು. ಕರೆನಾ ರೀ? ಒಂದಿಷ್ಟು ಮಂದಿ ಹೇಳೋಕ್ಕಾಗಂಗಿಲ್ಲ ಯಾರು ಹೆಂಗಿರ್ತಾರೋ ಏನೋ, ಯಾರ ಹೊಟ್ಟೆಗೆ ಏನಿರುತ್ತೋ ಏನೋ ಗೊತ್ತಾಗಂಗಿಲ್ಲ. ಈಗ ಎಂಥ ಕಾಲಮಾನ ಬಂದತ್ತಂದ್ರೆ ತನ್ನ ಖುಷಿಗಿನ ರೊಕ್ಕ ಕೊಟ್ಟು ಹಾಲು ಕುಡಿಸುವಂಥ ತಾಯಂದ್ರೆ ಇರ್ಬೇಕಾದ್ರೆ ಮತ್ತು ಮಗನ ಕೈಯಾಗಿಂದ ಬಂಗಾರ ಕಡೆ ಕದಿಯಂಗಿಲ್ಲ ಅನ್ನೋ ಗ್ಯಾರಂಟಿ ಏನು? ಹೌದಿಲ್ಲ? ಅದಕ್ಕೆ ಚಿಗವರು ನನಗೆ ಅಂದಿದ್ರು. ಯಾರು? ನಮ್ಮ ಮೀನಾಕ್ಷಿನ ಕಡೆ ಹಾಕಿದಾಗ ಯಾರನ್ನೂ ನಂಬಕ್ಕಾಗಂಗಿಲ್ಲ, ಬಂಗಾರದ ಕಡೆ ತೆಗೆದಿಡ್ರಿ ಅದನ್ನು ಅಂತೇಳಿ ಅಂತಂದ್ರು. ಯಾವ ಹೊತ್ನಾಗ ಯಾವ ಹಾವು ಇರ್ತೈತೋ ಏನೋ ಹೇಳೋಕ್ಕಾಗಲ್ಲ, ಅದನ್ನು ತೆಗೆದಿಡ್ರಿ, ಇದನ್ನು ಹಾಕ್ರಿ ಅಂತ ಫೇಕದು ಕೊಟ್ಟಿದ್ರು ಅವರು. ಈಗ ನೋಡು ಫೇಕದು ಹೋತು, ನಿಜವಾದ ಬಂಗಾರದ ಕಡೆ ನನ್ನ ಹತ್ರನೇ ಐತಿ. ಅದು ತೊಗೊಂಡವ್ರಿಗೆ 3 ನಾಮ. ಅಯ್ಯೋ ಪಾಪ, ಹಿಂಗೆ ತಿಂದು ಮಂಗನ ಗತಿ ಆದ್ರೆ ತೊಗೊಂಡವ್ರು. ಬಂಗಾರದ ಮಾಡಿದ್ರು, ಏನೇನೋ ಸ್ಕೆಚ್ ಹಾಕಿದ್ರು. ಆದ್ರೆ ಏನಾಯ್ತು? ಎಲ್ಲ ಈ ಟಪಕ್ಕಾಯ್ತು. ಎಲ್ಲ ತಲೆ ಕೆಳಗಾಯ್ತು. ಬರ್ರಿ ಎಲ್ಲೈತಿ ತೋರಿಸಿ ನೋಡೋಣ. ಎಲ್ಲ ನಾಟಕ ಆಡ್ತೇನೆ. ಆ ಕಡೆ ನಿನಗೆ ಯಾಕೆ ತೋರಿಸ್ಬೇಕು? ನೀ ಏನು ಈ ಮನೆ ಸಂಬಂಧ ಅದೆಯಾ, ಸೂತ್ರ ಅದೆಯಾ? ನೀ ಏನಿದ್ರು ನನ್ನ ಮಗಗೆ ಹಾಲು ಕುಡ್ಸಕ್ಕೆ ಬಂದಿರುವಂಥದ್ದು ಆಯಾ ನೀನು. ನಾನು ರೊಕ್ಕ ಕೊಟ್ಟು ಹಾಲು ಕುಡ್ಸಕ್ಕೆ ಇಟ್ಕೊಂಡಿನಿ ನನ್ನ ಮಗಗೆ. ನಿನಗೆ ನಾ ಯಾಕೆ ತೋರಿಸ್ಬೇಕು? ನನ್ನ ಮನೆಯವ್ರಿಗೆ ತೋರಿಸ್ತೀನಿ ಸಾಕಷ್ಟೇ. ನಿನ್ನ ಡೇಟ್ ಐತಿ, ಆಟ ದಗದ ಮಾಡ್ಕೊ. ರೀ ಪಾಪನ್ ಕರ್ಕೊಂಡು ಹೊರಿ ಬರ್ತೀನಿ. ಹೆದರಿ ಬಿಟ್ಟಿದ್ದೆ ಕರೆ ಅಂದ್ರೆ ನಾನು ಎಲ್ಲಿ ಹೋತನ ಅಂತೇಳಿ. ಪಾಪ ಮಾವರು ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ರು. ಅದು ಏನೋ ಅವ್ರ ಅಜ್ಜಿಯರು ಹಾಕಿದ್ದಂತ. ಏನಾತಪ್ಪ ಅಂತ ಅನಿಸ್ತು. ಇನ್ನೇನು ಬಂದಾಗ ಅವ್ರು ಎಲ್ಲಿ ಅಂತ ಕೇಳಿದ್ರೆ ಮಕ ತೋರಿಸ್ಲಾರ್ದಂಗೆ ಆಗಿತ್ತು ಬಿಡ ನನಗೆ. ಇದನ್ನು ಚಲೋ ಕೆಲಸ ಮಾಡಿರಿ. ಆದರೂ ನಮ್ಮ ತಂಗಿ ಭಾಳ ಹುಷಾರ ಮೀನಾಕ್ಷಿ. ಇಂಥದ್ರಾಗ ಎತ್ತಿದ ಕೈ ನೋಡು. ಮೀನಾಕ್ಷಿ ಎಲ್ಲನೂ ಹಾಳು ಮಾಡಿಟ್ಟ ಅಲ್ಲಿ. ಎಷ್ಟು ಕತ್ತರ್ನಾಕದಿ ನೀನು. ಹೌದು, ಅವರು ಹೇಳಿಕಂದ್ರೆ ನನಗೂ ಇದು ಅರ್ಥ ಆಗ್ತಿದ್ದಿಲ್ಲ. ಸರಿ ಪಾಪನ್ ತೊಗೊಂಡು ಹೊರಿ ಬರ್ತೀನಿ ನಾನು. ಈಗೇನಂತಿ ಗೌರಿ? ಅಂತ ಕಚಡ ಕೆಲಸ ಏನಿದ್ರು ನೀ ಮಾಡ್ತೀನಿ, ನಾನಲ್ಲ. ಏ ಮಂಗ, ನಿನಗೆ ಒರಿಜಿನಲ್ ಬಂಗಾರ ಯಾವುದು, ಡೂಪ್ಲಿಕೇಟ್ ಬಂಗಾರ ಯಾವುದು ಅಂತ ಗೊತ್ತೇ ಆಗಲ್ಲಲ್ಲೇ. ಅಯ್ಯೋ, ಹಿಂಗೆ ತಿಂದು ಮಂಗನ ಥರ ಅದ್ಯಾ ನೀನು. ಅಯ್ಯೋ ದೇವ್ರೆ, ಬರೋಬ್ಬರಿ ಆಯ್ತು ನೋಡಿ ನಿನಗೆ. ಹಿಂಗೆ ಆಗ್ಬೇಕು. ಅದನ್ನ ನೀನೇ ತೊಗೊಂಡೆ ಅಂತ ನನಗೆ ಗೊತ್ತೈತಿ. ಅದನ್ನು ಉಪ್ಪು ಹಾಕಿ ನೆಕ್ಕೋ. ಓಕೆ?